ಸಾಲ ಮಾಡಿ ಮಿಡಲ್ ಕ್ಲಾಸ್ ಏನೋ ಬಡವರಾಗ್ತಾರೆ. ಆದ್ರೆ ಹೇಗೆ ಶ್ರೀಮಂತರು ಲೋನ್ ತಗೊಂಡು ಇನ್ನೂ ರಿಚ್ ಶ್ರೀಮಂತರಾಗ್ತಾರೆ? ಹೇಗೆ ಅವರು ನಮ್ಮ ದುಡ್ಡು ಬಳಸ್ಕೊಂಡು ಸಂಪಾದನೆ ಮಾಡ್ತಾರೆ? ಹೇಗೆ ಶ್ರೀಮಂತರು ಟ್ಯಾಕ್ಸ್ ನೇ ಕಟ್ಟೋದಿಲ್ಲ? ಲೋನ್ ಯಾವ್ದ್ರ ಮೇಲೆ ತಗೊಂಡ್ರೆ ಒಳ್ಳೇದು? ಲೋನ್ ನ ಸರಿಯಾಗಿ ಹೇಗೆ ಉಪಯೋಗಿಸಿ ದುಡ್ಡನ್ನ ಮಾಡೋದು? ಇದ್ರ ಎಲ್ಲಾ ವಿಷಯ ತಿಳಿಸ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ನೀವು ನಿಜವಾಗ್ಲೂ ಕಲಿಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜಯ್ ಮತ್ತೆ ಸುರೇಶ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಇವರು ಬ್ಯಾಂಕ್ ಇಂದ 2 ಲಕ್ಷದ ಲೋನ್ ತಗೋತಾರೆ. ವಿಜಯ್ ಲೋನ್ ತಗೋತಾನೆ ಐಫೋನ್ ಖರೀದಿ ಮಾಡೋದಕ್ಕೆ, ಮತ್ತೆ ಸುರೇಶ್ ಲೋನ್ ತಗೋತಾನೆ ಅವನ ಸ್ವಂತದ ಬಿಸ್ನೆಸ್ ಶುರು ಮಾಡೋದಕ್ಕೆ. ವಿಜಯ್ ತನ್ನ ಐಫೋನ್ ಎಂಜಾಯ್ ಮಾಡ್ತಾನೆ, ಪ್ರತಿಯೊಬ್ಬರ ಫೋಟೋಸ್ ಕ್ಲಿಕ್ ಮಾಡ್ತಾನೆ, ಎಲ್ಲೇ ಹೋದ್ರೂ ತನ್ನ ಐಫೋನ್ ಬಗ್ಗೆ ತೋರಿಸ್ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ, ಬೇರೆಯವ್ರ ಜೊತೆ ಐಫೋನ್ ವರ್ಸಸ್ ಆಂಡ್ರಾಯ್ಡ್ ನ ಚರ್ಚೆ ಮಾಡ್ತಾನೆ. ಅವನು ಕೇವಲ ಇದನ್ನ ಪ್ರೂವ್ ಮಾಡೋದ್ರಲ್ಲಿ ತೊಡಗಿರ್ತಾನೆ, ಹೇಗೆ ಅವನ 2 ಲಕ್ಷದ ಐಫೋನ್ ಎಲ್ಲಕ್ಕಿಂತ ಬೆಟರ್ ಅಂತ. ಅಲ್ಲೇ ಬೇರೆ ಕಡೆ ಸುರೇಶ್ ಹತ್ರ ಟೈಮೇ ಇಲ್ಲ ಬೇರೆಯವ್ರ ಜೊತೆ ಸೇರೋದಕ್ಕೆ. ಅವನು ಇಡೀ ದಿನ ತನ್ನ 9 to 5 ಜಾಬ್ ಮಾಡ್ತಾನೆ, ಮತ್ತೆ ತನ್ನ ಜಾಬ್ ನಂತರ ದಿನ ರಾತ್ರಿ 4 ಗಂಟೆ ತನ್ನ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಕೆಲಸ ಮಾಡ್ತಾನೆ. ಜೊತೆಗೆ ನಮ್ಮಲ್ಲಿ ಯಾವಾಗ್ಲಾದ್ರೂ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೋ ಆಗ ಅವನ ಅಕ್ಕಪಕ್ಕದ ಜನರು ತುಂಬಾ ಜಡ್ಜ್ ಮಾಡ್ತಾರೆ, ಇದೇನ್ ಮಾಡ್ತಿದ್ಯಾ, ಇದ್ಯಾಕ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಸುರೇಶ್ ಯಾವುದೇ ಸೋಷಿಯಲ್